72ನೇ ಸ್ವಾತಂತ್ರ್ಯ ವರ್ಷದ ಅಂಗವಾಗಿ ಇದೇ ತಿಂಗಳ 8ರಿಂದ 19ರವರೆಗೆ ಒಟ್ಟು 12 ದಿನಗಳ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು, ಈ ವರ್ಷದ ವಿಷಯವಾದ ಸಂಸತ್ ಭವನ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಚೈತ್ಯ ಭೂಮಿ ನೋಡುಗರ ಗಮನ ಸೆಳೆಯಲಿದೆ. ನಗರದಲ್ಲಿ ಇಂದು ಲಾಲ್ಬಾಗ್ ತೋಟಗಾರಿಕೆ ಮಾಹಿತಿ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್, ಸ್ವಾತಂತ್ರ್ಯೋತ್ಸವ 2016ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಕೇಂದ್ರ ಬಿಂದುವಾಗಿದ್ದು, 6 ಲಕ್ಷ ಹೂವುಗಳನ್ನು ಭಾರತದ ಹೊಸ ಸಂಸತ್ ಭವನದ ಪ್ರತಿಕೃತಿಯನ್ನು ರಚಿಸಲು ಬಳಸಲಾಗುತ್ತೆ ಎಂದರು. ಈ ವರ್ಷ ನಾವು ಏನು ಕನ್ಸೆಪ್ಟ್ ತಗೊಂಡಿದ್ರೆ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅದು ಜೀವನ ಮತ್ತು ಸಾಧನೆ ಮತ್ತು ಸಂದೇಶ ಉಳ್ಕೊಂಡ ಒಂದು ಕಂಪ್ಲೀಟ್ ಪಿಕ್ಚರ್ ನಾವು ಈ ಪುಷ್ಪ ಪ್ರದರ್ಶನ ಮುಖಾಂತರ ನಮ್ಮ ವಿಸಿಟರ್ಸಿಗೆ ಎಲ್ಲ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 8ನೇ ತಾರೀಕು 10:30 ಗಂಟೆ ಉದ್ಘಾಟನೆ ಮಾಡಲಾಗುವುದು. ಅವರ ಜೊತೆ ನಮ್ಮ DCM ಅವರು ಇರ್ತಾರೆ, ಆಮೇಲೆ ರಾಮಲಿಂಗಾರೆಡ್ಡಿ ಅವರೆಲ್ಲರೂ ಇರ್ತಾರೆ. ಸೊ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಈ ವರ್ಷದ ಸ್ಪೆಷಾಲಿಟಿ ಏನಂದರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಅವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೊಮ್ಮಗನಾದ ಡಾಕ್ಟರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ. ಇನ್ನು ಗಾಜಿನ ಮನೆಗೆ ದೇಶ ವಿದೇಶಗಳಿಂದ 85 ಬಗೆಯ ಹೂವುಗಳು ಆಗಮಿಸಿವೆ. ಈ ವರ್ಷ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಭಿನ್ನ ವಿಚಾರಗಳನ್ನು ಫಲಪುಷ್ಪ ಪ್ರದರ್ಶನದ ಮೂಲಕ ಬಿಂಬಿಸಲಾಗುವುದು. ಆಗಸ್ಟ್ 8ರಿಂದ 12 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಮೊದಲ 6 ದಿನಗಳ ನಂತರ ಹೂವುಗಳನ್ನು ಬದಲಾಯಿಸಲಾಗುತ್ತೆ. ನಂತರ 3 ಲಕ್ಷ ಹೊಸ ಹೂವುಗಳನ್ನು ಸಂಸತ್ ಭವನದಲ್ಲಿ 1.70 ಲಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಸ್ಥಾಪನೆಗೆ ಮತ್ತು 1.70 ಲಕ್ಷ ಚೈತ್ಯ ಭೂಮಿಗೆ ಬಳಕೆಯಾಗುತ್ತೆ. ಇನ್ನು ಅಧಿಕಾರಿಗಳು 10 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನ ನಿರೀಕ್ಷಿಸ್ತಾ ಇದ್ದು, ಅವರಿಗಾಗಿ ಪಾರ್ಕಿಂಗ್, ಭದ್ರತೆ, CCTV ಕಣ್ಗಾವಲು ಮುಂತಾದ ವಿಸ್ತಾರವಾದ ವ್ಯವಸ್ಥೆಗಳನ್ನು ಯೋಜಿಸಲಾಗಿದೆ. ಗುರುತಿನ ಚೀಟಿಯೊಂದಿಗೆ ಸಮವಸ್ತ್ರದಲ್ಲಿ ಬರುವ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತವಾಗಿರುತ್ತೆ. ಟಿಕೆಟ್ ದರ ವಯಸ್ಕರಿಗೆ 80 ಮತ್ತು ಮಕ್ಕಳಿಗೆ 30 ರೂಪಾಯಿ ಪ್ರವೇಶ ದರ ಇದೆ ಎಂದು ಉಲ್ಲೇಖಿಸಲಾಗಿದೆ.